ಚರ್ಚೆ ಬರುತ್ತೆ ಅಂತ ಸುದ್ದಿ ಸರ್, ನಿಜನಾ? ಸುದ್ದಿ ನನಗೂ ನೋಡಿ, ಕೆಲವೊಂದಿಷ್ಟು ಕ್ಯಾಬಿನೆಟ್ ಗೌಪ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ. ಮತ್ತು ಆಮೇಲೆ ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಟ್ರೆಜರಿ ಒಳಗೆ ಇಟ್ಟಿದ್ವಿ. ಏನು ಅವತ್ತ ವರದಿ ಕೊಟ್ಟರು ಆ ವರದಿಯನ್ನು ಹೋಗಿ ಇವತ್ತು ಟ್ರೆಜರಿಗೆ ಇಟ್ಟಿದ್ವಿ. ಆ ಟ್ರೆಜರಿಯಿಂದ ಇವತ್ತೇನೆ ನಾವು ತಗೊಂಡ್ಬರ್ತೀವಿ ಕ್ಯಾಬಿನೆಟ್ ತಂದು ಅಲ್ಲಿನ ಓಪನ್ ಮಾಡಬೇಕಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾನು ಏನಂತ ಮಾಹಿತಿ ಕೊಡಲಿ? ಅದನ್ನ ಯಾರು ನೋಡಿದ್ದಾರೆ? ಕಾಂತರಾಜು ವರದಿ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಮ್ಮ ಏನಾದ್ರು ಹೇಳ್ತಾರೆ ಅಂದ್ರೆ ಊಹಾಪೋಹಗಳಿಂದ ಹೇಳ್ತಾರೆ ವಿನ ಯಾವುದೇ ಕಾರಣಕ್ಕೂ ಇಲ್ಲಿ ಅಲ್ಲಿ ಯಾವುದು ಏನೂ ಇಲ್ಲ. ಅದು ಆ ಒಂದು ಕಾರಣಕ್ಕಾಗಿ ನನಗೆ ಇವತ್ತು ಕ್ಯಾಬಿನೆಟ್ಗೆ ಬರುತ್ತಂತ ನನಗೂ ನೀವು ಹೇಳಿದ ಮೇಲೆ ನನಗೆ ಗೊತ್ತು. ಯಾಕಂದ್ರೆ ಅದು ಗೌಪ್ಯತೆ ಇರುವಂಥದ್ದು. ಅದನ್ನ ನಾನು ಇವತ್ತು ಕ್ಯಾಬಿನೆಟ್ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ದಾವೆ, ಆ ಬಗ್ಗೆನೂ ಕೂಲಂಕುಷವಾಗಿ ಚರ್ಚೆ ನಿಶ್ಚಿತವಾಗಲು ಸರ್. ಈಗ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಪರನೂ ಇದ್ದಾರೆ, ವಿರೋಧನೂ ಮಾತಾಡಿದಂಥ ನಿಮ್ಮ ಮಾಧ್ಯಮದೊಳಗೆ ಕೆಲವೊಂದಿಷ್ಟು ಮಂತ್ರಿಗಳು ಮಾತಾಡಿದಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ನಮ್ಮ ಗಮನಕ್ಕೂ ಇದೆ. ಇದನ್ನೆಲ್ಲವೂ ಸವಿಸ್ತಾರವಾದ ಚರ್ಚೆ. ಇವತ್ತ ಅದನ್ನು ಅವೆಲ್ಲ ಸಂಪುಟಗಳನ್ನ ಟ್ರೆಜರೊಳಗೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಐತೆ? ಯಾರಿಗೂ ಮಾಹಿತಿ ಇಲ್ಲ. ಎಲ್ಲ ಅಂಕಿ ಸಂಖ್ಯೆಗಳು ಮತ್ತೊಂದೆಲ್ಲದು ಊಹಾಪೋಹಗಳು ವಿನಃ ಯಾವುದೇ ಅಂಕಿ ಸಂಖ್ಯೆಗಳನ್ನ ಯಾರು ನೋಡಿಲ್ಲ, ನೋಡಕ್ಕೂ ಸಾಧ್ಯ ಇಲ್ಲ. ಈಗ ನೀವು ಎಐಸಿಸಿ ಮೆಂಬರ್ ಕೂಡ, ಎಐಸಿಸಿ ಅಧಿವೇಶನಕ್ಕೂ ಹೋಗಿದೆ. ಎಐಸಿಸಿ ಅಧಿವೇಶನದಲ್ಲಿ ಒಬಿಸಿ ಸಮುದಾಯಗಳನ್ನ ಮೇಲೆತ್ತುವಂತ ಒಂದು ನಿಟ್ಟಿನಲ್ಲಿ ನಿರ್ಣಯ ಪಾಸ್ ಆಗಿದೆ. ಅದು ಪೂರಕವಾಗಿ ಜಾತಿ ಗಣತಿ ವರದಿ ಚರ್ಚೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಟೈಮ್ದೊಳಗನೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದ್ರೆ ಜಾತಿ ಗಣತಿ ನಮ್ಮ ಸರ್ಕಾರ ಬಂದ್ರೆ ಜಾತಿ ಗಣತಿಯನ್ನ ಮಾಡಿಸ್ತೀವಿ ಅಂತ. ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಸಮೀಕ್ಷೆ. ಇದು ನಾವು ಅಧಿಕಾರಕ್ಕೆ ಬಂದ್ರೆ ನಿಶ್ಚಿತವಾಗ್ಲೂ ಜಾತಿ ಗಣತಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದು ನಮ್ಮ ಮ್ಯಾನಿಫೆಸ್ಟೋ ಒಳಗ ನಾವು ಪ್ರಿಂಟ್ ಮಾಡಿದಂಥದ್ದು. ಸರ್, ಈ ಸಮೀಕ್ಷೆ ಬಹಿರಂಗ ಆದ್ರೆ ಏನ್ ಬದಲಾವಣೆ ಆಗ್ಬಹುದು? ಅಂದ್ರೆ ಈಗ ಕೆಲವು ವರ್ಗಗಳು ಆತಂಕ ಪಡೋ ರೀತಿಯಲ್ಲಿ ಆಗ್ಬಹುದಾ? ಸರ್, ಇದಕ್ಕೆ ಯಾರು ಆತಂಕ ಪಡೋಂತ ಅವಶ್ಯಕತೆನೇ ಇಲ್ಲ. ಯಾಕೆ ಆತಂಕ ಪಡಬೇಕು? ಈಗ ನಮ್ಮ ಸತ್ಯ, ಈಗ ನನ್ನ ಸಾಮಾಜಿಕವಾಗಿ ನಾನೇನಿದ್ದೀನಿ, ಶೈಕ್ಷಣಿಕವಾಗಿ ನಾನು ಎಷ್ಟು ಜನ ಈ ರಾಜ್ಯದೊಳಗೆ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಪಡೆದಂಥವ್ರು ಯಾರು ಈ ರಾಜ್ಯದೊಳಗೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅನ್ನೋದು ಸಮೀಕ್ಷೆ ಬಿಟ್ರೆ ಇದ್ರಾಗ ಯಾರು ಜಾತಿ ಪಾತಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇದಕ್ಕೆ ಯಾರು ಪಡೋಂಥದ್ದು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ಒಳಗೆ. ನೋಡೋಣ, ವರದಿನ ಜಾರಿ ಮಾಡಬೇಕು ಮತ್ತೆ ಬಹಿರಂಗ ಪಡಿಸಬೇಕು ಅಂತ ಶೋಷಿತ ಸಮುದಾಯಗಳು ಒತ್ತಾಯ ಮಾಡಿದ್ದಾರೆ. ಇದನ್ನೇ ಹೇಳಿದ್ನೆಲ್ಲ, ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ಬಂತಂದ್ರೆ ಚರ್ಚೆ ಮಾಡೋದು ನಿಶ್ಚಿತ. ಅಲ್ಲ ಸರ್, ಈಗ ಬರೀ ಚರ್ಚೆ ಆಗಿ ಮುಂದಿನ ಸ್ಟೆಪ್ಸ್ ಗಳನ್ನು ತೆಗೆದುಕೊಳ್ತೀರಾ ಅಥವಾ ವರದಿ ಹಳೆ ಹಿಡಿಯುತ್ತಾ? ಅದು ಮುಖ್ಯಮಂತ್ರಿಗಳ ನನಗಿಂತ ಮೇಲೆ ಇದ್ದಾರೆ ಬಾಸ್. ಅವರು ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ನಾಗ ಎಲ್ಲ ಸಚಿವ ಸಂಪುಟ ಸದಸ್ಯರು ಇರ್ತೀವಿ, ಚರ್ಚೆ ಮಾಡ್ತೀವಿ. ಇದ್ರಾಗೆ ರಾಜಕೀಯ ಒಂದು ಚರ್ಚೆ ಆಗ್ತದೆ. ಸಚಿವ ಸಂಪುಟದ ಮುಂದೆ ಎರಡು ಆಪ್ಷನ್ ಅಂದ್ರೆ, ಒಂದು ವರದಿನ ಅಂಗೀಕಾರ ಮಾಡಿ ಪಬ್ಲಿಕ್ ಡೊಮೈನಿಗೆ ಬಿಡುವಂತದ್ದು, ಇನ್ನೊಂದು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಿ ಪರಿಶೀಲನಾ ಸಮಿತಿ ರಚನೆ ಮಾಡಿ. ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗೆ ಹೇಳಿ, ನಾನು ಡಿಸಿಷನ್ ಮೇಕರು ಅಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಬಟ್ ಕ್ಯಾಬಿನೆಟ್ ಬಂದ್ಮೇಲೆ ಸರ್ ಅಧಿವೇಶನದಲ್ಲೂ ಮಂಡನೆ ಆಗುತ್ತಲ್ಲ ಸರ್, ಅಲ್ಲ ಚರ್ಚೆ ಸರ್. ಈಗ ಅದು ಎಲ್ಲ ಚರ್ಚೆ ಯಾವಾಗ ಆಗುತ್ತಾ? ಕ್ಯಾಬಿನೆಟ್ಗೆ ಬಂದ ಮೇಲೆ, ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ನೋಡೋಣ. ಸಿಎಂ ಸಾಹೇಬ್ರು ಏನು ಆದೇಶ ಮಾಡ್ತಾರ ನನ್ಗೆ ನಿಮ್ಗೆ ಹೆಂಗ್ ಬಂತ ಅಜೆಂಡಾ? ಅಲ್ಲ, ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಇರ್ತೈತಲ್ಲ, ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬಟ್ ವರದಿ ವಿಚಾರದೊಳಗೆ ಯಾರು ನಾವು ಅದನ್ನ ನೋಡಿಲ್ಲ, ಅದನ್ನ ಮಂಡನೆ ಮಾಡ್ಬೇಕಂತ ಸ್ವೀಕಾರ ಮಾಡಿದ್ವಿ. ಅದನ್ನೆಲ್ಲ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಕಾಂತರಾಜ್ ವರದಿಯವರು ಆದ್ಮೇಲೆ ಅವ್ರ ಅವಧಿ ಮುಗಿತ್ತು, ಜಯಪ್ರಕಾಶ್ ಹೆಗಡೆ ಅವ್ರ ಮುಖಾಂತರ ಅದೇ ದತ್ತಾಂಶವನ್ನು ಹಿಡ್ಕೊಂಡು ಮಾಡ್ಬೇಕಂತ ಆದೇಶ ಕೊಟ್ಟಿದ್ದು ಆಯ್ತು, ಅದು ವರದಿ ತಗೊಂಡಿದ್ದಾಯ್ತು. ಕ್ಯಾಬಿನೆಟ್ಗೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.